ಇವತ್ ನಾವು ಸಾಂಗ್ ಗೆಸ್ಸಿಂಗ್ ಚಾಲೆಂಜಸ್ ಮಾಡೋಣ ಅಂತ ಹೇಳಿ ಮಾಡಿದ್ವಿ. ಈ ಸಾಂಗ್ ಗೆಸ್ಸಿಂಗ್ ಚಾಲೆಂಜು ಇಷ್ಟು ಕಷ್ಟ ಇರುತ್ತೆ. ನಾವೇ ಇಷ್ಟು ಪರಿ ಚಾಲೆಂಜಸ್ ನ ಫೇಸ್ ಮಾಡ್ತೀವಿ ಅಂತ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ನಾನು. ಸೊ ಏನ್ ಚಾಲೆಂಜಸ್ ಹೇಗಿತ್ತು ಅಂತ ಹೇಳಿ ಕಂಪ್ಲೀಟ್ ವ್ಲಾಗ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಅಂಡ್ ನೀವ್ ಎಂಜಾಯ್ ಮಾಡ್ತೀರಾ ಅಂತ ನಾನು ಭಾವಿಸ್ತಿದ್ದೀನಿ. ಸೊ ಕಂಪ್ಲೀಟ್ ವ್ಲಾಗ್ ಮಿಸ್ ಮಾಡದೆ ನೋಡಿ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಅಂತೂ ಫುಲ್ ಎಂಟರ್ಟೈನ್ಮೆಂಟ್ ಇರುತ್ತೆ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ವಿಸ್ಪರಿಂಗ್ ಚಾಲೆಂಜ್ ನ ಮಾಡ್ತಾ ಇದೀವಿ ಇವತ್ತು. ಸೊ ನಮ್ಮ ಕಾಂಪಿಟೇಟರ್ ಬಂದಿರ್ ಮಹೇಶ್. ಹಾಯ್, ಹಾಯ್, ಹೇಗಿದ್ದೀರಾ? ಚೆನ್ನಾಗಿದೆ. ಸೊ ಈಗ ನೀವು ಚಾಲೆಂಜ್ಗೆ ರೆಡಿನಾ? ರೆಡಿ. ಸೊ ಆಕ್ಚುಲಿ ಇದು ವಿಸ್ಪರಿಂಗ್ ಚಾಲೆಂಜ್ ಅಂತ ಇದೆ. ಸೊ ಈ ಚಾಲೆಂಜ್ ಅಲ್ಲಿ ಏನಪ್ಪಾ ಇರುತ್ತೆ ಅಂತ ಅಂದ್ರೆ, ಯಾವುದೇ ಆಗ್ಲಿ ಕನ್ನಡ ಸಾಂಗ್ಸ್ ನ ನೀನು ವಿಸ್ಪರ್ ಮಾಡ್ಬೇಕು. ಅಂದ್ರೆ ವಾಯ್ಸ್ ಆಚೆ ಬರಂಗಿಲ್ಲ. ಸೊ ಜಸ್ಟ್ ಲಿಪ್ ಮೂಮೆಂಟ್ ಅಲ್ಲಿ ನೀನ್ ಯಾವ ಸಾಂಗ್ ನ ಹೇಳ್ತಾ ಇದೀಯಾ ಅಂತ ಹೇಳಿ ನಾನ್ ಗೆಸ್ ಮಾಡ್ಬೇಕು. ಅಂದ್ರೆ ಈಗ ನೀನ್ ಹೇಳ್ಬೇಕಾದ್ರೆ ನಾನ್ ಗೆಸ್ ಮಾಡ್ತೀನಿ ಅಂಡ್ ನಾನ್ ಹೇಳ್ಬೇಕಾದ್ರೆ ನೀವ್ ಗೆಸ್ ಮಾಡ್ತೀರಾ. ಸೊ ಇಯರ್ ಪಾಡ್ಸ್ ನ ಹಾಕೊಂಡು ಫುಲ್ ವಾಲ್ಯೂಮ್ ಇಟ್ಕೊಂಡಿರ್ತೀರಾ. ಓಕೆನಾ? ಸೊ ಅಂಡ್ ಸೊ ಇದೇನಕ್ಕಪ್ಪ ಅಂತಂದ್ರೆ, ನೀವು ಯಾವ ಸಾಂಗ್ ಹೇಳ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಬರ್ದು ಆಡಿಯನ್ಸ್ಗೆ ತೋರಿಸ್ಬೇಕು. ಓಕೆನಾ? ಆ್ಯಂಡ್ ಇಫ್ ಇನ್ ಕೇಸ್ ನೀವು ಹೇಳಲಿಲ್ಲ, ನಾನು ಹೇಳಲಿಲ್ಲ, ರಾಂಗ್ ಆಯಿತು ಅಂತಂದರೆ, ಸೊ ಬೆಟ್ಟದ ನೆಲ್ಲಿಕಾಯಿ ಹಾಗೆ ಹಾಗಲಕಾಯಿ ಆಪ್ಷನ್ ಇದೆ. ಸೊ ಒನ್ ಟೈಮ್ ಹಾಗಲಕಾಯಿ ತಿಂದರೆ ಇನ್ನೊಂದು ಟೈಮ್ ಬೆಟ್ಟದ ನೆಲ್ಲಿಕಾಯಿ ತಿನ್ನಬೇಕು. ಸೊ ಇದು ಚಾಲೆಂಜಲ್ಲಿ ಶಿಕ್ಷೆ ಇರುತ್ತೆ. ಓಕೆನಾ? ಏನಕ್ಕೆ ಇದು ನಾ 5 ಸರಿ ಹೇಳ್ತೀನಿ, ನೀನು 5 ಸರಿ ಹೇಳು. ಸಾಂಗ್ಸ್ದಾ? ಸೊ 5 ಸರಿ ಅನ್ನೋದೇನ್ ಅಂತ ಏನಿಲ್ಲ, ಅಷ್ಟೇ. ಲೈಟ್ ಎಲ್ಲ ಒಂದು 6 to 7 ಟೈಮ್ಸ್ ಅಂತ ಅನ್ಕೋ. ಆಗಲ್ಲ, 5 ಟೈಮ್ ಇರ್ಲಿ ಸಾಕು. ಯಾಕೆ? ಸೊ ಟೈಮರ್ ಇರುತ್ತೆ. ಸೊ 1 ನಿಮಿಷದ ಒಳಗಡೆ ನೀನು ಟೈಮರ್ ಅಲ್ಲಿ ಹೇಳ್ಬೇಕಾಗತ್ತೆ. ಇಲ್ಲ ಅಂತ ಅಂದ್ರೆ ಸೊ ಅದು ಕೂಡ ಸೋತಂಗೆ ಲೆಕ್ಕ. ಸೊ ಇದನ್ನ ತಿನ್ಬೇಕಾಗತ್ತೆ. ಪಾಯಿಂಟ್ಸ್ ಇರುತ್ತೆ ಅಷ್ಟೇ. ಸೊ 1 ಪಾಯಿಂಟ್ 2 ಪಾಯಿಂಟ್ಸ್ ಈ ತರ ಪಾಯಿಂಟ್ಸ್ ಇರುತ್ತೆ. ಅದನ್ನ ಬಿಟ್ರೆ ಈ ಪನಿಷ್ಮೆಂಟ್ ಇರುತ್ತೆ. ಓಕೆನಾ? ಸೊ ಫಸ್ಟ್ ಚಾಲೆಂಜ್ ನೀನ್ ಶುರು ಮಾಡ್ತೀಯ, ನಾನು ಶುರು ಮಾಡೋಣ? ಟಾಸ್ ಹಾಕೋಣ. ಹೇಳಕ್ಕ ಹೆಡ್. ಸೊ ಈಗ ನಾನ್ ಸಾಂಗ್ ಹೇಳ್ತೀನಿ. ಸೊ ನೀವು ಬ್ಲೂಟೂತ್ ಹಾಕೊಳ್ಳಿ. ನಾನು ಸಾಂಗ್ ಹೇಳ್ಬೇಕಂದ್ರೆ ಯಾಕೆ ಅದ್ರಲ್ಲಿ ಏನಕ್ಕೆ ನೋಡ್ತೀಯಾ? ಯಾವ್ದು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ, ಅದಕ್ಕೆ ನೆನಪು ಮಾಡ್ಕೋಬೇಕು. ಮುಂಚೆ ರೆಡಿ ಇಟ್ಕೋಬೇಕು. A few moments later. ಸೊ ಈ ಸಾಂಗ್ ನಾನು ಹೇಳ್ತಿದ್ದೀನಿ ಈಗ ಇವರಿಗೆ. ಸೊ ನೋಡೋಣ ಅವ್ರು ಗೆಸ್ ಮಾಡ್ತಾರೋ ಇಲ್ವೋ ಅಂತ ಹೇಳಿ. ಈ ಕಡೆ ನೋಡ್ರಿ. ಕೇಳಿ ತೆಗಿಯಾಗಿಲ್ಲ, ಹಾಕೋ. ಹಾ, ನಾನು ಆನ್ ಮಾಡ್ತೀನಿ. ಈಗ ಆಡ್ತಾ ಇದೀಯಾ? ಇನ್ನ ಇಲ್ಲ. A few moments later. ಈಗ ನಾನು ರೆಡಿ ಆಗಿದ್ದೀನಿ, ನಾನು ಹೇಳ್ತೀನಿ. ಇವಾಗ ನೀನು ಇದನ್ನ ಹಾಕೋ. ಅದು ವಾಯ್ಸ್ ಕೇಳಿಸ್ತಾ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾ ಇದ್ದಾರೆ ಅವರು. ಅಲ್ಲಲ್ಲಲ್ಲಲ್ಲಲ್ಲಲ್ಲ. ಸ್ಟಾಪ್ ಆಯ್ತು. ಸೊ ಈಗ ನೀನು ಸಾಂಗ್ ಪ್ಲೇ ಆಗ್ತದೆ. ಸೊ ಟೈಮರ್ ಕೂಡ ಇಡ್ತಿದ್ದೀನಿ ನಾನೀಗ. ಈ ಕಡೆ ನೋಡು. ಇಲ್ಲ, ನೀನು ಫಸ್ಟ್ ಹೇಳ್ಬೇಕು, ಆಮೇಲೆ ಟೈಮರ್ ಸ್ಟಾರ್ಟ್ ಮಾಡ್ಬೇಕು. ನೀನು ಹೇಳೋದ್ರಲ್ಲಿ ಇಲ್ಲ, ಈಗ ಹೇಳ್ಕೊತಾನೆ ಇದನ್ ಮಾಡೋದು. ಅದಕ್ಕಾದ್ರೆ ಟೈಮ್ ಬರೋದು. ಆಮೇಲೆ ಟೈಮರ್ ಸ್ಟಾರ್ಟ್ ಮಾಡೋ. ಓಕೆ, ಈ ಕಡೆ ನೋಡು. ಯಾರೋದು? ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಟೈಮರ್ ಸ್ಟಾರ್ಟ್. ಇನ್ನೊಂದ್ಸತಿ ಆಡ. ಸೇವಂತಿ ಸಂಗಾತಿನಿಂದ ಅಲ್ಲ, ಸಂಕ್ರಾಂತಿ ಬಂತು ಅಲ್ಲ. ಇನ್ನೊಂದ್ಸತಿ ಆಡ. $24 seconds. ಅಂದೊಂದಿತ್ತು ಅಲ್ಲ, ಲಾಸ್ಟ್ 8 seconds. ಅಂಕು ಡೊಂಕು ದಾರಿ ಬೇಡ.
ಮಹೇಶ್ ಸೋತ್ರು. ಈಗ ನೀವು ಸಾಕು ಹೇಳು. ಕನ್ನಡ ನಾಡಿನ ಜೀವನದಿಯೋ ಕಾವೇರಿ. ಸೊ ನನಗೊಂದು ಪಾಯಿಂಟ್, ಅವ್ರಿಗೆ 0 ಅಂಡ್ ಪನಿಷ್ಮೆಂಟ್. ಸೊ ತಗೋ ಹಾಗಲ್ಕಾಯಿ ತಿನ್ನು ಒಂದು. ಒಂದಾ? ಅಯ್ಯೋ ಒಂದೆಲ್ಲ ತಿನ್ನಕ್ಕೆ ಒಂದು ತಿನ್ಬೇಕು. ಒಂದೆಲ್ಲ ಇವಾಗ ಚಾಲೆಂಜ್ ಮಾಡಿರೋದುಂಟು, ಒಂದ್ ತಿನ್ನಕ್ಕಾಗಲ್ಲ ಅಂತ. ಹಾರ್ಟ್ ಆಫ್ ಮಾಡಿ. ಸೊ ಹಾರ್ಟ್ ಚೆನ್ನಾಗೈತೆ ಅಂತ ಹಾರ್ಟ್ ಕೇಳಿಸ್ಕೊಂಡು ಮತ್ತೆ ಆ ಗುಂಗಲ್ ಮತ್ತೆ ಹೋಗ್ಬಿಟ್ಟಿದ್ಯಲ್ಲ, ಮಧ್ಯದಲ್ಲಿ ಯಾಕೆ ತೆಗಿತಿದ್ಯಾ? ಮತ್ತೆ ಬೀಜ ಎಲ್ಲ ತಿಂದ್ರೆ ಹೆಂಗೆ ಕತೆ? ಗಟ್ಟಿ ಇಲ್ವಾ? ಮೊದಲೇ ಚೆನ್ನಾಗಿಲ್ಲ ಇದು. ನಿಂಗೆ ಯಾವ್ದು ಕೊಟ್ರು ಚೆನ್ನಾಗಿರಲ್ಲ ತಿನ್ಬೇಕು ಅಂದ್ರೆ ತಿನ್ನು ಈಗ. ನೋ ಅಣ್ಣ ಬೇಡಪ್ಪ. ನೋ 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 ನೋ. ಪಾಪ ಇಸ್ ಈಟಿಂಗ್ ಫುಲ್ ಹಾಗಲ್ಕಾಯಿ. ಒಂದ್ ಪೀಸ್ ಇದು. ಇಲ್ಲ ರೀ, ಫುಲ್ ತಿನ್ಬೇಕು ನೀವು. ಈಗ ನಂದು ಪನಿಷ್ಮೆಂಟ್ ಬಂದು ನಾನು ತಿಂತೀನಲ್ಲ. ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಎನ್ಕರೇಜ್ ಮಾಡು. ಫುಲ್ ತಿನ್ನ ಬೈ ಹಾಕೋ. ಕ್ಲಾಸ್ ಮಾಡ್ಕೋ. ಬಂದ್ರೆ ಹೆಂಗೆ ಮಾಡ್ತೀನಿ ಬಟ್ಲು ಬಜ್ಡಿ ತಿಂದು ಆಮೇಲೆ ವಾಮಿಟ್ ಬಂದ್ರೆ ಬಟ್ಲು ತಗೊಂಡ್ಬರ್ತೀನಿ. ಆರು ನೋ ಮಮ್ಮ. ಹಾಯ್ ಬೇಡ ಕಂದ ಅದು. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಅದು ಬೇಡ. ಪಾಪ ಇಸ್ ಈಟಿಂಗ್. ಅಲ್ಲಿ ನೋಡು, ಏನ್ ಕಣ್ಣಲ್ಲಿ ನೀರೇ ಬರ್ತಾವಲ್ಲ. ಇನ್ನೂ ತಿನ್ಕೊಂಡ್ರೆ ವಿಷ ಜಾಸ್ತಿ ಆಯ್ತಾ? ಇಲ್ವಾ? ನೀನಾಕೋ. ಸೊ ಈಗ ನಂದು ಸರ್ದಿ. ನಾನು ಕೊಡ್ತೀನಿ. ಎಷ್ಟು ಮರಿ ಸಾರ್ ಕೇಳಿಸ್ತಾ? Few minutes later. ಏನು ಕೇಳಲ್ಲ. ಓಕೆ ಓಕೆ ಹೇಳಿ. ಟೈಮರ್ ಆನ್ ಮಾಡಿಲ್ಲ ಇನ್ನ. ಟೈಮರ್ ಸ್ಟಾರ್ಟ್. ಗಣಪತಿ ಬಪ್ಪ. ಗಣಪತಿ ಬಪ್ಪ. ಗಣಪತಿ ಬಪ್ಪ ಬೋರಿಯಾ. ಗಣಪತಿ ಬಪ್ಪ. ಗಣಪತಿ ಬಪ್ಪ. ಗಣಪತಿ ಬಪ್ಪ. ಇನ್ನೊಂದ್ಸರಿ ಹೇಳು. ಗಣಪತಿ ಬಪ್ಪ. ಬಿಟ್ಬಿಟ್ಟು ಬೇರೆ ಕೆಲಸ ಹುಡ್ಕೋ. 2 1 ಗಣಪತಿ ಬಪ್ಪ ಮೋರಿಯಾ. ಗಣಪತಿ ಬಪ್ಪ. ಗಣಪತಿ ಬಪ್ಪ ಅಂತ ಯಾಕೆ ಮುಂದೆ? ಸುಮ್ನೆ ಆಸೆ ಹೊಡ್ಸಕ್ಕೆ. ಬೆವರೆ ಕಿತ್ಕೊಂಡ್ಬಿಡ್ತು. ಕನ್ನಡವೇ ನಮ್ಮಬ್ಬ ಅವಳಿಗೆ ಕೈ ಮುಗಿ ಹಾಡ್ಬೇಕು. ನೀನ್ ಹಾಡಿದ ಹಾಡು, ನಾ ಹಾಡ್ಲಿಲ್ಲ. ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ. ನನ್ನ ಕೈಲಾಯ್ತಾ ಇಲ್ಲ. ಇನ್ನು ಹಾಗಲ್ಕಾಯಿ. ನಾನು ಹೋಗ್ಲಿಕ್ಕೆ ಹಾ. ಬ್ಲೂಟೂತ್. ಸೊ ನಂದು ಹಾಗಲ್ಕಾಯಿ ಪನಿಷ್ಮೆಂಟ್. ಮೈಕ್ ಹಿಡಿಬೇಕು. ನೀ ಮೈಕ್ ಹಿಡಿಲಿಲ್ಲ ಅಂದ್ರೆ ಹೆಂಗ? ಅಯ್ಯೋ ಈ ನರ್ಕ ನೋಡಕ್ಕಾಗ್ತಿಲ್ಲ. ಫಸ್ಟ್ ಟೈಮ್ ಎಲ್ಲ ಮಾಡ್ತಿರೋದು ಸ್ವಲ್ಪ. ಆರ್ನ ತಿನ್ನು. ಹಾಗಲ್ಕಾಯಿ ಪನಿಷ್ಮೆಂಟ್ ಹೆಂಗೈತೆ? ಚೆನ್ನಾಗಿತ್ತಾ? ಉಷಾ ಓಕೆ, ಆರ್ ಯು ರೆಡಿ? ನೀರ್ ಕುಡಿಬೋದಾ? ಯಾಕೆ ಚಾಲೆಂಜ್ ಆಗೋವರೆಗೂ ನೀರಿಲ್ಲ ಏನಿಲ್ಲ. ನೋಡು, ಒಂದೊಂದ್ ಸಾಂಗಿಗೆ ಹಿಂಗಾಯ್ತು. ಸುಮ್ನೆ 3 ಇಡೋ ಸಾಕು. ಇಲ್ಲ
5ರಿಂದ 6. ಸೊ ನಂಗೊಂದು ಪಾಯಿಂಟ್. 5 ಲಾಸ್ಟ್. ಸೊ ನಂಗೊಂದು ಪಾಯಿಂಟ್, ನಿನ್ಗೊಂದು ಪಾಯಿಂಟ್. ಸೊ ನಾನೀಗ ಕೊಡ್ತಾ ಇರೋ ಸಾಂಗು ನೋಡೋದಲ್ಲ ಹೇಳ. ಟೈಮರ್ ಸ್ಟಾರ್ಟ್ ಮಾಡ್ತಾ ಇದೀನಿ. ಟೈಮರ್ ಸ್ಟಾರ್ಟ್. ಇನ್ನೊಂದ್ಸತಿ ಯಾರು ನೀನೇ ನಿನ್ನ ಕಂದ ನೀ ತಂದ ನೀನಾದೇನ ತಂದೆ. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಔಟ್. 1 ನಿಮಿಷ ಆಯ್ತು. ತಿಂಗಳ ಬೆಳಕಿನ ಅಂಗಳ ಅರಳಿದೆ ಪ್ರೀತಿಯ ಸಂಸಾರ. ಅದೇ ಯಸ್ ಅಗೈನ್. ನೋ ಈ ಸರಿ ಬೆಟ್ಟದಲ್ಲಿ ಕಾಯಿ. ಹಾಫ್ ಇಲ್ಲ ಅದೇ ತಿನ್ಬೇಕು ನೀವು. ಇಷ್ಟು ಬೇಡಮ್ಮ. ಬೇಡ ಗಿಡ ಇಲ್ಲ ಹಾಫ್ ಅಂದ್ರೆ ಹಾಫೇ. ಇದು ಹಾಫೆ. ಯಾಕೆ ಬಂದ್ಬಿಡ್ರಿ, ಅದು ಸ್ವಲ್ಪ ಕಮ್ಮಿ ಐತಿ, ಇದನ್ನ ಕೊಡ್ತೀನಿ ನಾನು. ತಿನ್ನಕ್ಕಾಗಲ್ಲ ನಮ್ಗೆ. ಹೊಡಿ ಎಲ್ರಿಗೂ ತಿನ್ನಕ್ಕಾಗಲ್ಲ, ತಿನ್ನಿ. ಅಲ್ಲ ಓ ಮದನ ಮನ ಮೋಹಿನಿ ಅಂತ ಸಾಂಗ್ ಹಚ್ಕೊಂಡು ಎಂಜಾಯ್ ಮಾಡ್ಕೊಂಡಿದ್ಯಲ್ಲ ನೀನೇ. ನಾ ಹೇಳೋದ್ ಏನ್ ಗೊತ್ತಾಗ್ತದಲ್ಲಿ ಎಲ್ಲ ಫುಲ್ ಹಾಕೋ ಒಂದೇ ಸರಿ. ಆರು ನೀ ಹಾಡ್ತ್ಯಾ? ಆಡು. ಆ ಆ ಇದ್ ಮೈಕೆಲ್ಲ ಕಿತ್ತಾಕ್ಬಿಡ್ತಾಳೆ ನೋಡು. ನೋಡು ಬಾಯ್ ತೆರಿತಾಳೆ. ಸೊ ನಂಗೆ 1 ಪಾಯಿಂಟ್ಸ್ ಆಗುತ್ತೆ. ಇವಾಗ ಆಗುತ್ತೆ. ಓಕೆ ರೆಡಿ. ಫುಲ್ ಸೌಂಡ್ ಅದದು ಏನು ಕೇಳಲ್ಲ. ಕೇಳಿಸ್ಬೇಕು, ಅವ್ರಿಗೆ ಗೊತ್ತಾಗಬೇಕಲ್ಲ. ಅದೇನ್ ಸರಿಯಾಗಿ ಹೇಳು. ಇವ್ರಿ ಬ್ಲಾಕ್ ಇಲ್ಲಿ ಬಂದಿದ್ದಾರೆ. ಈ ಸಾಂಗ್ ಮತ್ತೆ ಏನು ಅರ್ಥನೇ ಆಗಲ್ಲ. ಮೂರ್ ಸತಿ ಹೇಳಿದೀನಿ, ಟೈಮ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ. ಓಕೆ ಸರಿ ಹೇಳು. ನಾಲ್ಕು ಸತಿ ಹೇಳ್ದೆ. ಇನ್ನೊಂದ್ ಸರಿ. ಗೊಂಬೆ. ಇನ್ನೊಂದ್ ಸರಿ. 5th ಟೈಮ್. ಸ್ಟಾರ್ಟಿಂಗ್ ಇಂದ ಫಸ್ಟ್ ಇಂದ ಹೇಳು. ಇನ್ನೊಂದ್ ಸರಿ ಸ್ಟಾರ್ಟಿಂಗ್. ಹೊಂಬಾಳೆ ಕ್ಲಾಸ್. ಯಾವ್ದು? ಶ್ರೀಗಂಧದ ಗೊಂಬೆ. ಅಣ್ಣ ಏನಾಯ್ತಣ್ಣ? ಯಾಕಣ ಅಣ್ಣ? ಇನ್ನು ಏನೋ ಬೇಕಣ್ಣ. ಇದು ಸರಿಯಾಗಿಲ್ವೇ? ಇಲ್ಲ ಬೇಕು ಹೇಳಿಲ್ವಾ ಟೋಟೋ ಆಗತ್ತೆ ಅಂತ. ಈ ಸಾಂಗ್ಸ್ ಬೇರೆ ಮಸ್ತ್ ಹಚ್ಕೊಂಡ್ರೆ ಹಂಗೆ ಆಗ್ತದೆ ನೋಡು. ಯಾವ್ದಾದ್ರು ಭಗವಾ ಸಾಂಗ್ಸ್ ಹಚ್ಕೋಬೇಕಿರೋ. ಅದೇ ಕ್ಲೋಸ್ ಮಾಡ್ತೀಯ. ತಿನ್ನ, ಯಾವ್ದು ನಿನ್ ಚಾಯ್ಸ್. ನಿನ್ ತರ ಇಲ್ಲ. ಅದು ಇದ್ರಲ್ಲಿ ಯಾವ್ದು ಸಣ್ಣದಿಲ್ಲ ಅಂತ ಈಗ ನನಗೆ ಕೊಟ್ಟಿದ್ದೀರಾ? ಏನು ಅಷ್ಟೊಂದು ಐತೆ ನೋಡಮ್ಮ, ಯಾವ್ದು ಬೇಕಾಗುತ್ತೇನು ಅದೇನ್ ತಿಂದ್ರೆ ಒಳ್ಳೇದೇ ಅಲ್ಲ. ತಿನ್ನು ಬಾಡಿ ಏನಾಯ್ತು. ನನ್ನ ಡೈಲಾಗ್ ಬಗ್ಗೆ
ಸೊ ನಂದ ನೆಲ್ಲಿಕಾಯಿ. ಹೆಂಗೈತೆ? ಊಟ ಆಯ್ತು. ಒಬ್ರು ಹೇಳಲ್ಲ ಅನ್ಸುತ್ತೇನಾ? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಆ ಸಾಂಗ್ಸ್ ಕೇಳ್ತಾ ಇದ್ರೆ ಇವ್ರು ಹೇಳ್ತಾ ಇರೋ ಸಾಂಗ್ಸೇ ನೆನಪಾಗಲ್ಲ, ಹಂಗ ಆಗ್ತಿರೋದು. ಬೇರೆ ಎಲ್ಲ ಎಷ್ಟು ಯೂಟ್ಯೂಬ್ ಚಾನಲ್ ಅಲ್ಲಿ ಎಷ್ಟೊಂದ್ ನೋಡಿದ್ವಿ ನಾವು, ಎಲ್ಲದ್ರಲ್ಲಿ ಒಬ್ಬೊಬ್ರು ಒಂದೊಂದ್ ಹೇಳ್ತಾನೆ ಇದ್ದಾರೆ. ನಾವು ಈಸಿ ಅನ್ಕೊಂಡು ಮಾಡಿದ್ವಿ. ಇಲ್ಲಿ ನೋಡಿದ್ರೆ ನಮ್ಗೆ ಗೊತ್ತೇ ಆಗ್ತಿಲ್ಲ. ಮತ್ತ ಅವ್ರೇನ್ ಫೇಕ್ ಮಾಡಿರ್ತಾರ, ಇದ್ಯಾವ್ದು ಹೊಸ ಪ್ರತಿಭೆ ಸಾಂಗ್ ಹಾಕೊಂಡಿದಾರ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಅಪ್ಪ ನಮ್ಗೆ ಹೊರಗಡೆ ಆ ಸಾಂಗ್ ಕೇಳ್ತಿದ್ರೆ ನಮ್ಗೆ ಆ ಮಜಾ ಬರ್ತೈತೆ. ನೀನ್ ಹೇಳ್ತಾರ ಏನು ಒಂದು ಪದ ನನ್ಗೂ ಗೊತ್ತಾಗ್ತಿಲ್ಲ. ನಾನು ಈಸಿ ಇರುತ್ತೆ ಬಿಡು, ನಾನೇ ವಿನ್ ಆಗ್ಬೋದು ಅಂತ ಒಪ್ಕೊಂಡು ಮಾಡ್ತಿದ್ದೀನಿ. ನೋಡಿದ್ರೆ ಒಂದು ಹೇಳ್ತಾ ಇಲ್ಲ, ನಾನು ಹೇಳ್ತಾ ಇಲ್ಲ, ಅವ್ರು ಹೇಳ್ತಾ ಇಲ್ಲ. ನಾನ್ ಆಕ್ಚುಲಿ ಫಸ್ಟ್ ಅಂದಿದ್ದು ಏನಾದ್ರು ಪದಗಳು ಇಡೋಣ ಅಂತ ಹೇಳಿ, ಇವ್ರಂದ್ರು ಇಲ್ಲ ಸಾಂಗ್ಸ್ ಇಡೋಣ ಅಂತ ಹೇಳಿ. ಪೆನ್ನು? ನನಗೆ ಗೊತ್ತು. ಯಾರನ್ನ ತಗೊಂಡ್ಲ? ಆರಾಮ್ ಹಾಕ್ಬಿಟ್ರಿ. ನಾನು ಕೊಟ್ಟಿಲ್ಲ. ಇಲ್ಲ. ಸೊ ಈಸಿ ಇರುತ್ತೆ ಈಸಿ ಇರುತ್ತೆ ಅಂತ ಅನ್ಕೊಂಡ್ರೆ ಇವರೇ ಸಾಂಗ್ಸ್ ಇಡೋಣ ಅಂತ ಹೇಳಿ ಅಂತ ಅಂದ್ರು. ಸೊ ಓಕೆ, ಸಾಂಗ್ಸ್ ಆದ್ರೂ ಟ್ರೈ ಮಾಡ್ತೀವಲ್ವಾ, ಸಾಂಗ್ಸ್ ಆದ್ರೆ ಇನ್ನ ವಾಕ್ಯಗಳಾದ್ರೆ ಗೊತ್ತಾಗಲ್ಲ ಅಷ್ಟು ಅಂತ ಹೇಳಿ ಬಟ್ ಅಂದ್ಕೊಂಡ್ರೆ ಯಾರು ಬಂದಾದ್ರೂ ಹೇಳ್ತಾರ ನೋಡೋಣ. ಒಂದ್ ಹೇಳಿದವ್ರೆ ವಿನ್ನು ಲಾಸ್ಟಿಗೆ. ಸೊ ಈಗ ನೀನ್ ಸಾಂಗ್ಸ್ ಪ್ಲೇ ಮಾಡ್ಕೊ. ಸೊ ರೆಡಿನಾ? ಹಂಗಾದ್ರೆ ನಾನು ಹಾಡಿದ್ದೇನಾದ್ರೂ ಕೇಳಿಸ್ಕೊಂಡ್ಯಾ? ಮತ್ತ ಅದನ್ನ ಬೇರೆ ಕೇಳಿಸ್ಕೊಂಡೆ ಹೇಳ್ದೆ ಅನ್ನೋದು ಬೇಡ, ಚೇಂಜ್ ಮಾಡ್ಬೇಕು. ಹಾಡ್ ಬರ್ತಾ ಇದ್ದದು. ಹಾಡ್ ಬರ್ತಾ ಇದೆ. ಸೊ ಈ ಸಾಂಗ್ ನ ಕೊಡ್ತಾ ಇದೀನಿ. ವಿಲ್ ಸಿ ಹಿಸ್ ಫೇವರೇಟ್ ಸಾಂಗ್, ಹಿಸ್ ಫೇವರೇಟ್ ಆಕ್ಟರ್ ಸಾಂಗ್. ಹೇಳಿ ಸರಿ, ಹೇಳ್ತೀನಿ ಅನಿಸ್ತಾ ಇತ್ತು. ಯಾಕೆ ತೆಗಿಯಂಗಿಲ್ಲ, ಹಾಕೋ ಸಾಂಗ್ ಪ್ಲೇ ಮಾಡಿ. ಟೈಮರ್ ಸ್ಟಾರ್ಟ್ ಮಾಡ್ತೀವಿ. ಇನ್ನೊಂದ್ಸರಿ ಹಾಡಿ ಟೈಮರ್ ಸ್ಟಾರ್ಟ್ ಮಾಡಿ. ಟೈಮರ್ ಸ್ಟಾರ್ಟ್. ನೀನ್ ಇಲ್ಲಿ ನೋಡು. ನೀ ಫಸ್ಟ್ ನಿನ್ನ ನಿನ್ನ ಕಂಡ ಕ್ಷಣದಿಂದ ಎಸ್ ಮಾಡಕ್ ಆಗ್ತಿಲ್ವಲ್ಲಪ್ಪ. ನೋ ಮಮ್ಮ, ಒಟ್ನಲ್ಲಿ ನ ಇಂದಾನೆ ನೀನೇ 15 seconds. ನೀ ಬಂದು ನಿಂತ ನಾನಿನ್ನ ಔಟ್. ನಿನಗೆಂದೇ ವಿಶೇಷವಾದ ಸಂಗತಿ ನನ್ನಲ್ಲಿ. ನಿಮ್ ಫೇವ್ರೇಟ್ ಅಪ್ಪು ಬಾಸ್ದೆ. ಸೊ ಅವ್ರ ಫೇವ್ರೇಟ್ ಸಾಂಗ್ ಹಾಕಿದ್ರು ಅವ್ರಿಗೆ ಗೊತ್ತಾಗಿಲ್ಲ. ವಿಲ್ ಸಿ ವಾಟ್ ಐ ವಿಲ್ ಡೂ. ತಗೋಡ್ರಿ ಆರ್ನ ಪುಟ್ಟ. ಸೊ ಹ್ಯಾಂಡ್ ಓವರ್ ದ ಮೈಕ್. ಇವಾಗ ಏನಂದ್ರೆ ಇಬ್ರು ಒಂದೊಂದು ಅದನ್ನು ತಿಂದಿದೀವಿ, ಇದನ್ನು ತಿಂದಿದೀವಿ. ಈಗ ನೆಕ್ಸ್ಟ್ ಒಮ್ಮೆ ಲಾಸ್ಟ್ ಅಲ್ಲೇ ಶಿಕ್ಷೆ. ಇಲ್ಲ ಇದು ಮತ್ತೆ ತಗೋ ಇದು. ಪ್ರತಿಯೊಂದಕ್ಕೂ ತಿನ್ಬೇಕಂತ ಮೆಣಸಿನ್ಕಾಯಿ ತರ್ತೀನಿ ನಾನು ಇವಾಗ. ತರ್ತಿದ್ರಿ ಇಲ್ಲ ಅವೆಲ್ಲ ಇಲ್ಲ. ಇಲ್ಲ ತಿನ್ರಿ, ಏನಾಗುತ್ತೆ? ಏನು ಏನಾಗಲ್ಲ, ತಿನ್ರಿ. ಸೊ ಹಿಂಗೆಲ್ಲ ಎಕ್ಸ್ಕ್ಯೂಸ್ ಕೊಡಕ್ ಆಗಲ್ಲ. ಒಮ್ಮೆ ಲಾಸ್ಟ್ ಅಲ್ಲೇ ಮಾಡಿದ್ರೆ ಆಗಿರೋದು. ಅದು ತಿನ್ನಕ್ಕೆ ಏನು ಅನ್ಸ್ಲಿಲ್ಲ. ಇದಕ್ ಬಂದಾಗ್ಲೇನೆ ಸ್ವಲ್ಪ
ಹಂಗೆಲ್ಲ ಏನೂ ಇಲ್ಲ, ಏನೂ ಆಗಲ್ಲ, ತಿನ್ರಿ. ಇಟ್ಸ್ ಮೈ ಟರ್ನ್. ಒಂದು ಒಳ್ಳೆ ಚಾನ್ಸ್ ಕೊಟ್ಟಿದ್ದೆ, ಒಳ್ಳೆ ಬೇಡ ಒಂದು ನನ್ನ ಹೆಂಗ ಮೊಬೈಲ್ ಆದಷ್ಟು ಕತೆ ಸಾಫ್ಟ್ಲಿ ಆಗೋಗ್ಬಿಟ್ಟು. ಕೇಳಿಸ್ತೈತಲ್ಲ ನಾ ಮಾತಾಡಿದ್ದು? ಆ? ಕೇಳಿಸ್ತೈತೆ ನಾ ಮಾತಾಡಿದ್ದು? ಆ? ಕೇಳಿಸ್ತೈತಲ್ಲ? ಕೇಳಿಸ್ತಿಲ್ಲ ರೀ. ನಾಟ್ ಫುಲ್ ಸೌಂಡ್ ಇಟ್ಟಿದ್ದೀನಿ. ಓಕೆ. ಸೊ ಇವಾಗ ಅವಳು ನಾನ್ ಚೀಟಿಂಗ್ ಎಲ್ಲ ಮಾಡಲ್ಲ. ಅವ್ಳು ಡೈಲಿ ಕೇಳೋ ಸಾಕಂದ್ರೆ ಕೊಡ್ತೀನಿ ನೋಡೋಣ. ಇದು ಮಾಡ್ತಾಳಿಲ್ಲ ಸರಿನಾ? ಇದು ಅಣ್ಣ. ಡೈಲಿ ನಾನು ಪ್ಲೇ ಮಾಡಿಸ್ತಾನೆ ಇರ್ತೀನಿ ಟಿವಿಲಿ, ಅವಳು ಡೈಲಿ ಕೇಳಿಸ್ಕೊಂತಾನೆ ಇರ್ತಾಳೆ, ನೋಡೋಣ ಗೆಸ್ ಮಾಡ್ತಾಳೆ. ಬಾರೆ. ಹ್ಮ್ ಕರೆಕ್ಟ್ ಆಗಿ ಹೇಳು. ಸೆಕೆಂಡ್ ಟೈಮ್ ಆ! ಸರಿಯಾಗಿ ಹೇಳು. ಆ ಲಿಪ್ಸು. ನೀನು ನಾಲ್ಗೆಲ್ಲ ಹೇಳ್ತಿರ್ತೀಯ. ಯಾವ ಗೊತ್ತಾಗುತ್ತೆ. ಹೇಳು. ಟೈಮ್ ಸ್ಟಾರ್ಟ್ ಮಾಡ್ತೀನಿ, ನೆನಪಿಲ್ಲ. ಟೈಮ್ ಸ್ಟಾರ್ಟ್. ಇನ್ನೊಂದ್ಸರಿ ಸ್ಟಾರ್ಟಿಂಗ್ ಹೇಳು. ಕಡಲ ದಾಟಿ ಬಂದ. ಕಡಲ ದಾಟಿ ಬಂದ, ಕುದುರೆ ಏರಿ ಬಂದ, ನನಗೆ ಚೋರ. ಅದೇ ಅದೇ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಹೆಂಗ ಹೇಳಿದ್ದೀನಿ ಕರೆಕ್ಟ್ ಆಗಿ? ನೀ ಹೇಳಿದಿಲ್ಲ, ನಾನು ಗೆಸ್ ಮಾಡಿದೆ. ಗೆಸ್ ಮಾಡೋದು ಪಾಯಿಂಟ್ಸ್ ಒಂದು ಇದಾಯ್ತು ಅದಕ್ಕೆ. 1 ಪಾಯಿಂಟ್. ನಂದೆಷ್ಟು? ನಂದೆರಡ ಪಾಯಿಂಟ್ಸ್. ನಿನ್ 3 ಆಯ್ತಾ? 3 ಇದೊಂದು ಹೇಳಿದ 4 ಆಯ್ತು. ಹಂಗಲ್ಲ, ನಾನು ಹೇಳಿದ್ನಲ್ಲ, ನಿಮ್ಗೆ 1 ಪಾಯಿಂಟ್ ಮೈನಸ್ ಆಗುತ್ತೆ. ನಮ್ದು ಒಂದೇನಾ ಪಾಯಿಂಟ್? ಈಗ ನಮ್ 3 ಆಯ್ತು. 3 ಹೆಂಗಾಯ್ತು? 2 ಆಗಿತ್ತು. 2 ಆಗಿತ್ತು, ಅದ್ರಲ್ಲಿ 1 ಮೈನಸ್ ಆಯ್ತು. ನಂದೀಗ 3. ಬಟ್ ನನಗೆ ಇನ್ನ 2 ಚಾನ್ಸ್ ಇದೆ, ನಿನಗೆ ಇನ್ನ 2 ಚಾನ್ಸ್ ಇದೆ. ಟೋಟಲ್ 5 ಚಾನ್ಸ್ ಅಂದಿಯಲ್ಲ. ಓಕೆ 5. ಈಗ 5 ಚಾನ್ಸ್ ತಡ್ಕಾಡ್ತಾ ಇದೀವಿ. ಓಕೆ, ಅನದರ್ ಈಗ 3 ಚಾನ್ಸ್ ಆಗೋದ್ವು ಇಲ್ಲಿಗೆ. ಸೊ ಇದು 4th ಚಾನ್ಸ್ ನಂದು. ನಾನು ಹೇಳ್ತಾರ ಹೇಳೋದು ದಿನ ಕೇಳಿಸ್ತಾ ಇರ್ತೀನಿ ಸಾಂಗ್. ಅದನ್ನ ನಿಮ್ಗೂ ಅಂತದೇ ಕೊಡಲ್ಲ, ಡೈಲಿ ಕೇಳೋ ಸಾಂಗ್ ಕೊಡಲ್ಲ. ಹಾಗೇನಿಲ್ಲ, ಯಾವ್ದು ಬೇಕಾದ್ರೂ ಕೊಡು. ನೋಡೋಣ, ಈಸಿಯಾಗಿ ಒಂದು ಸಾಂಗ್ ಕೊಡ್ತೀನಿ, ನೋಡೋಣ ಏನ್ ಮಾಡ್ತಾರೆ ಅಂತ. ಸ್ಟಾರ್ಟ್. ಯಾವಾಗ್ಲೂ ಈ ಸಾಂಗ್ ಅವ್ರು ಕೇಳ್ತಾ ಇರ್ತಾರೆ, ಯಾವಾಗ್ಲೂ ಅವ್ರಿಗೆ ಇಷ್ಟವಾದ ಸಾಂಗ್. ವಿಲ್ ಸಿ ಇದಕ್ಕೆ. ಸ್ಟಾರ್ಟಾ 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 ಸ್ಟಾರ್ಟಾ. ಡಿಂಗಲ್ಲ. ಓಕೆ. ತುಂಬಾ ಸುಮ್ಮನ ಗಮನ. ಟೈಮರ್ ಸ್ಟಾರ್ಟ್ ಮಾಡಿದಾಗ ಹೇಳ್ಬಿಟ್ಟಿಯಲ್ಲ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ನಾನು ನೋಡಿ ಎಷ್ಟು ಚೆನ್ನಾಗಿ ಹೇಳಿದೀನಿ, ನೀನು ಹಂಗೆ ಹೇಳ್ಬೇಕು. ಲಿಪ್ ಮೂಮೆಂಟ್ ಮಾಡ್ಬೇಕು ನೀನು. ನನಗೆ 2 ಪಾಯಿಂಟ್ ಕೊಡ್ಬೇಕಾಗಿದ್ರೆ ಯಾಕೆ ಕೊಡ್ಬೇಕು? ಹೈ ಫೈ ಕೊಡು ಪಪ್ಪಗೆ. ಹೈ ಫೈ. ಪಪ್ಪ ಗಾಟ್ 1 ಪಾಯಿಂಟ್. 2. ನೀವೇ ಹೇಳಿ, 2 ಕೊಡ್ಬೇಕು ತಾನೆ? ಇಲ್ಲ. ಮಾಡಿರ್ಲಿಲ್ಲ. ಹಲೋ, ನಾನು ಸ್ಟಾರ್ಟ್ ಮಾಡ್ಬೇಕಿತ್ತು. ನಾನ್ ನಿನ್ಗೆ 3 ಟೈಮ್ಸ್ ಹೇಳದ್ಮೇಲೆ ಟೈಮಿಂಗ್ ಸ್ಟಾರ್ಟ್ ಮಾಡಿ. ನಾನು 3rd ಟೈಮ್ ಆಗಿತ್ತು, ಅವಾಗ ನೀವ್ ಹೇಳಿದೆ. ಅಲ್ಲಿ ಒಂದೇ ಪಾಯಿಂಟ್ ಮೈಯೋ, ಒಂದೇ. ಬಿಗ್ ಬಾಸ್ ಇದು ಮಾಡ್ಬೇಡ. ಬಿಗ್ ಬಾಸ್ ತರ ಏನು ಇದು? ಒಂದೇ ಟೈಮ್ ಹೇಳಿರೋ, ಸೆಕೆಂಡ್ ಟೈಮ್ಗೆ ನಾನು. ಹಲೋ, ವಿಡಿಯೋದಲ್ಲಿ ಬೇಕಾದ್ರೆ ಕ್ಲಿಪ್ಸ್ ನೋಡಿ ಗೈಸ್. ನೀವೇ ಎಷ್ಟು ಸರಿ ಹೇಳಿದೀನಿ ನಾನು? 3ನೇ ಸತಿ ಹೇಳಿರೋದು. ಆಯ್ತು, ಓಕೆ. ನಾನು 2 ಅವ್ರು 3. ಹಾ, ಈಗ ನನ್ ಸರ್ದಿ. ಈಗ ಲಾಸ್ಟ್ 5th ಟೈಮ್. ನೋಡೋಣ, ಇದು ಸೇಮ್ ಡೈಲಿನೇ ಕೊಡ್ತೀನಿ ನಾನು. ಓಕೆ, ಇದು ಬ್ಲೂಟೂತ್ ಹಾಕೊಳ್ಳಿ.
ಸ್ವಲ್ಪ ಸ್ಪೀಡ್ ಆಗಿ ಬರ್ದೆ, ಅದಕ್ಕೆ ಹೆಂಗಿದೆ. ರೆಡಿ? ಇನ್ನೊಂದ್ಸರಿ ಹೇಳ್ಬಿಟ್ಟು ಟೈಮಿಂಗ್ ಸ್ಟಾರ್ಟ್ ಮಾಡ್ತೀನಿ. ನಿನ್ನ 4 ಸರಿ ಹೇಳಿದೆ, ಟೈಮ್ ಸ್ಟಾರ್ಟ್ ಮಾಡ್ತೀನಿ. ನಿನ್ನಾಣೆ ಪ್ರೀತಿ ದೇವತೆ ನಿನ್ನಾಣೆ. 10 ಸೆಕೆಂಡ್ ಅಲ್ಲೇ ಯಾವ್ದು ನಿನ್ನಾಣೆ ಪ್ರೀತಿ ದೇವತೆ ನಿನ್ನಾಣೆ. 2 ಪಾಯಿಂಟ್ಸ್ ಮಾಡಿ. ಏನು 2 4 ಆಯ್ತು ನಿಂದು, ನಂದು 2. ಅದೇ 2 ಪಾಯಿಂಟ್. ಲಾಸ್ಟ್ ಇದೆ ಇದು. ಡೈಲಿ ಕೇಳೋದು ಅಂದಾಗ್ಲೇನೆ ಗೊತ್ತಿರ್ತಾ ಇಲ್ಲ ಅಂದ್ರೆ ಅಷ್ಟೇ ಕತೆ. ಬೊಂಬೆ ಹೇಳ್ತೈತೆ ಮತ್ತೆ ಗೊತ್ತಿದ್ದೀನಿ ಇದು ಗೆಸ್ ಮಾಡ್ತೀಯ ಅಂತ ಹೇಳಿ. ಅವರೆಲ್ಲ ಟೈಮಿಗೆ ಸ್ಟಾರ್ಟ್ ಮಾಡಿಲ್ಲ, ಹಾಗೆ ಹೇಳಿದ್ದೀನಿ. ನಾನು 5 ಪಾಯಿಂಟ್ ಆಗಿರೋದು. ಯಾಕೋ 2 ನಾನು 3. ಅದೇ ಈಗ 3-4 ಪಾಯಿಂಟ್ಸ್ ವಿನ್. ಅದೇ 3-4 ಆಗುತ್ತೆ. ನೀ ಹೇಳಿಲ್ಲ ಅಂದಾಗ ನನಗೆ ಪಾಯಿಂಟ್ ಬರುತ್ತೆ. ಇಲ್ಲ ಹಂಗ್ ಬೇಡ, ಈಗ 2 ಪಾಯಿಂಟ್ಸ್ ಡ್ರಾ ಆಗೈತೆ. ಇನ್ನೊಂದ್ಸರಿ ಇನ್ನೊಂದು ಹೇಳ್ದೆ ಅಂತ ಈಗ ನಾನೇನಾದ್ರೂ ಈಗ ಹೇಳ್ದೆ ಅಂದ್ರೆ ನೀನ್ ವಿನ್ನು. ಇಲ್ಲ ಅಂದ್ರೆ ಓಕೆ. ಓ ಸಾರಿ ಗೈಸ್, ಒಂಚೂರು ಪಾಯಿಂಟ್ಸ್ ಕ್ಲಿಯರ್. ಸೊ ಏನಂದ್ರೆ ನಾವು ವಿಡಿಯೋ ಮಾಡ್ತಾ ಮಾಡ್ತಾ ಮೈಕಲ್ಲಿ ಚಾರ್ಜ್ ಇದೆಯೋ ಇಲ್ಲ ಅನ್ನೋದೇ ನೋಡ್ಕೊಂಡಿಲ್ಲ, ಸುಮ್ಮನೆ ವಿಡಿಯೋ ಮಾಡಿದೀವಿ. ಅದು ನೋಡಿದ್ರೆ ಮೈಕಲ್ಲಿ ಚಾರ್ಜ್ ಖಾಲಿ ಆಗ್ಬಿಟ್ಟಿದೆ. ಲಾಸ್ಟ್ ಅಲ್ಲಿ ನಾವ್ ಏನ್ ಮಾತಾಡಿದೀವಿ ಏನು ಅನ್ನೋದನ್ನೇ ಒಂಚೂರು ನಮ್ಗೆ ನೆನಪು ಇಲ್ಲ. ಅಲ್ಲಿ ನೋಡಿದ್ರೆ ಮೈಕ್ ಆಫ್ ಆಗಿ ಫುಲ್ ಮ್ಯೂಟ್ ಆಗ್ಬಿಟ್ಟಿದೆ ಸೌಂಡು. ಸೊ ಅದಕ್ಕೆ ಈಗ ನಾವೇ ಬ್ಯಾಕ್ಗ್ರೌಂಡ್ ವೈಸ್ ಹೇಳ್ತಾ ಇದೀವಿ. ಸೊ ಇವಾಗ ಮಹೇಶ್ ಬರೀತಾ ಇದಾರೆ ಸಾಂಗ್ ಯಾವ್ದು ಅನ್ನೋದು. ಅವರು ಬರೀತಾ ಇದಾರೆ. ಇಲ್ಲಿ ಯಾರನ್ನ ಏನೋ ಕಿಟಿ ಮಾಡ್ತಿದ್ದಾಳೆ ಅಂತ ಹೇಳಿ ನಾನು ಚೆಕ್ ಮಾಡ್ಕೊತಾ ಇದ್ದೀನಿ. ಸಾಂಗು ಕೊಟ್ಟಿದ್ದೀನಿ ನಾನು ಅವಳಿಗೆ. ನಾರ್ಮಲ್ ಡೈಲಿ ಒಂದು ಕೇಳೋ ಸಾಂಗೆ ಕೊಟ್ಟಿದ್ದೀನಿ. ನೋಡೋಣ ಹೇಳ್ತಾಳೋ ಹೆಂಗೋ ಅಂತ. ಸೊ ನಾನಂತೂ ಫುಲ್ ಸೌಂಡ್ ಇಟ್ಕೊಂಡು ಕೇಳ್ಕೊಂಡು ಕೂತಿದ್ದೀನಿ. ಸೊ ನಾನೀಗ ಹೇಳ್ತೀನಿ ಅವಳಿಗೆ ಸಾಂಗು. ನನ್ನ ಮಗಳು ನೋಡಿ ಹಂಗೆ ಮದ್ದು. ಏನ್ ಗೊತ್ತಾ, ಇವರು ಹೇಳೋದು ಲಿಪ್ ಮೂಮೆಂಟ್ಸೇ ಗೊತ್ತಾಗಲ್ಲ. ಇವರು ಇಷ್ಟಿಷ್ಟೇ ಅಂತ ಹೇಳ್ತಾರೆ. ಸೊ ನಾನು ಆಕ್ಚುಲಿ 1-2 ಇನ್ನು ಟೈಮರ್ ಆನ್ ಮಾಡಿರ್ಲಿಲ್ಲ. ಅಷ್ಟ್ರಲ್ಲೇ ನಾನು ಕಂಡು ಹಿಡಿದ್ಬಿಟ್ಟೆ. ಯಾವ ಸಾಂಗು? ಆಗೋ ಬಂದನು ಮನಸ್ಸಿಗೆ. ಇದು ಡೈಲಿ ಕೇಳೋ ಸಾಂಗ್ಗೆ ಕೊಟ್ಟಿದ್ರು. ಸೊ ಆಕ್ಚುಲಿ ನಾವು ಡೈಲಿ ಕೇಳೋ ಸಾಂಗ್ಗೆ ತಗೊಳ್ಳೋಣ ಅಂತ ಆದ್ಮೇಲೆ ನಾವು ಕಂಡುಹಿಡಿಯೋದು ಸ್ಟಾರ್ಟ್ ಮಾಡಿದ್ದು. ಇಲ್ಲಾಂದ್ರೆ ನಿಜ ಇಬ್ರು ಕಂಡುಹಿಡಿತಿರ್ಲಿಲ್ಲ ಅನ್ಸುತ್ತೆ. 0 ಪಾಯಿಂಟ್ ಅಲ್ಲಿ ಕೂತಿರ್ತಿದ್ವಿ ನಾವು. ಬಟ್ ಏನಂದ್ರೆ ಈ ಚಾಲೆಂಜ್ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ನಾನೇನು ಅಷ್ಟು ಇದು ಇರಲ್ಲ, ಚೆನ್ನಾಗಿರಲ್ಲ, ನೀನೊಬ್ಳೆ ಮಾಡು, ನಾನು ಮಾಡಲ್ಲ ಅದೆಲ್ಲ ಹೇಳ್ತಿದ್ದೆ ಇವಳಿಗೆ. ಬಟ್ ಏನಂದ್ರೆ ಚಾಲೆಂಜ್ ಮಾಡ್ತಾ ಮಾಡ್ತಾ ಒಂಥರ ನಂಗೆ ಸಖತ್ತಾಗಿ ಮಜಾ ಬರ್ತಾ ಇತ್ತು, ಅದಕ್ಕೆ ಮಾಡಿದೆ. ಸೊ ಚೆನ್ನಾಗಿತ್ತು ಇದು ತರ ಮಾಡಿದ್ದು ವಿಡಿಯೋ. ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ಫ್ರೆಂಡ್ಸ್ ಯಾರಾದ್ರೂ ಹೀಗೆ ಗ್ಯಾದರ್ ಆದಾಗ, ಸೊ ತುಂಬಾ ಜನ ಇದ್ದಾಗ ಸಖತ್ ಮಜಾ ಬರುತ್ತೆ, ಎಂಜಾಯ್ ಮಾಡ್ಬೋದು. ಇಲ್ಲ ಗೈಸ್, ನಾನು ಒಬ್ಳೇ ವಿಡಿಯೋ ಮಾಡ್ಬೇಕು ಅಂತಂದ್ರೆ ನಾನೇನಾದ್ರೂ ಸಾಧಕ್ ಹೋಗಿಲ್ಲನ. ರನ್ನ ಪಿಕ್ಚರ್ ಅಲ್ಲಿ ಸಾಧಕ್ ಹೋಗಿಲ್ಲ. ಅವರೇ ಒಂದು ಫಿಲ್ಮ್ ಮಾಡಿರ್ತಾರೆ. ಅವರೇ ಹೀರೋ, ಹೀರೋಯಿನು, ಡೈರೆಕ್ಟರು, ಕ್ಯಾಮ್ರಾಮನ್ ಎಲ್ಲ, ಕಾಮಿಡಿಯನ್ ಎಲ್ಲ ಅವರೇ ಮಾಡಿರ್ತಾರೆ. ಪ್ರೊಡ್ಯೂಸರು. ನಾನೇನು ಅದೇ ಆ ತರ ಮಾಡಕ್ ಆಗುತ್ತಾ? ನಾನು ಈ ಕಡೆನೆ ಬಂದ್ ನಾನ್ ಕುತ್ಕೊಂಡು ಆ ಕಡೆ ಬಂದ್ ಇವ್ರು ಆಕ್ಟಿಂಗು ನಾನೇ ಮಾಡಕ್ ಆಗತ್ತಾ ಹೇಳಿ? ಸರಿ ಆಯ್ತಾಯ್ತು. ಈಗ ನೋಡಿ ನೀನೇನಾದ್ರೂ ಹೇಳೋದಿದ್ರೆ ಹೇಳು. ಡೆಫಿನೆಟ್ ಆಗಿ ಈ ವಿಡಿಯೋ ನೋಡಿರೋ ನಿಮ್ಗಳಿಗಂತೂ ನಗು ಅಂತೂ ಪಕ್ಕ ಬಂದಿರುತ್ತೆ. ಹಾಗೆ ನಗು ಬಂದಿತ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್. ಲವ್ ಯು ಗೈಸ್.